ಇಂಟರ್ನೆಟ್ಟು ಚೀಪ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಂತೂ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಗಳು ಸಣ್ಣ ಪುಟ್ಟ ನಟರಿಗಂತೂ ಒಂದು ಒಳ್ಳೆ ವೇದಿಕೆ ಸಿಕ್ತು. ಆದ್ರಿಂದ ಮನರಂಜನೆಗೆ ಮಾತ್ರ ಬರ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಆದ್ರೆ ತಡ್ಕೊಳ್ರಪ್ಪ. ಇನ್ನೊಂದ್ ಕಡೆ ಈ ತರ ಹಿಂಗ್ ತಿಂದಿದ್ ಮಂಗಗಳ ಮಂಗನಾಟ ಕೂಳೆಗಳು ಈ ವಿಭಿನ್ನ ತಳಿಗಳಲ್ಲಿ ಇದೊಂದ್ ತಳಿ. ವಿಭಿನ್ನ ತಳಿ ಒಂದ್ ಮಾತ್ರ ಅಲ್ಲ ಕಣಪ್ಪ, ಎಲ್ಲಾ ತಳಿಗಳು ನಮ್ಮ ನಿಮ್ಮ ನತದೃಷ್ಟದಿಂದ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಇದಕ್ಕೆ ಎಲ್ಲಂದ್ರಲ್ಲಿ ಮಲಬದ್ಧತೆ ಶುರುವಾದ ಕಾರಣ ಹಂಡನ್ನ ಎತ್ತಿ ಎದೆನ ನಿಗ್ರಸ್ಕೊಂಡು 360 ಡಿಗ್ರಿ ಕುಣಿತಾ ಇರ್ತವೆ ಯಾವಾಗ್ಲೂ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. 250 ರೂಪಾಯಿ ಬಟ್ಟೆ ಕಾಸು ಇಲ್ದೆ ನಮ್ಮಮ್ಮ ಆ ಟೈಮಿಗೆ ಭಿಕ್ಷೆ ಎತ್ತಿ ನಮ್ಮನ್ನ ಕಷ್ಟಪಟ್ಟು ಸಾಕೋರೆ. ಈ ಮಾತಂತೂ 100% ನಿಜ ಕಂಡ್ಬಿಡೋಣ. ಇವ್ರ ತಂದೆ ತಾಯಿ ತುಂಬಾ ಬಡವರು. ಎಷ್ಟು ಬಡವರು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಹಾಕ್ಸಕ್ಕೆ ದುಡ್ಡಾಗತ್ತೆ ಅನ್ಕೊಂಡು ಇವನು ಪೋಲಿಯೋನೇ ಹಾಕ್ಸಿಲ್ಲ. ನಾನಂತೂ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಕಣಪ್ಪ. ಆ ದುಡ್ಡಲ್ಲಿ ಇವ್ರ ತಂದೆಗೆ ಪ್ರೀಮಿಯಂ ಲೆದರ್ ಬೆಲ್ಟು ಬ್ರ್ಯಾಂಡೆಡ್ ಚಪ್ಪಲ್ ಗಿಫ್ಟ್ ಮಾಡುವ. ಯಾಕಂದ್ರೆ ಇವನ್ ತಂದೆ ತಾಯಿಗೆ ಉಪಯೋಗಕಾರು ಬರ್ತದೆ. ಮೆಟ್ಟಲಿ ಬೆಲ್ಟಲ್ಲಿ ಇವನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ, ಅವಾಗ ಲೋಕ ಕಲ್ಯಾಣ ಆಯ್ತದೆ. ನಾವು ನೀವು ನೆಮ್ಮದಿಯಾಗಿರ್ಬೋದು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವತ್ತು ನಾವು ನಿಜವಾಗ್ಲೂ ರೋಸ್ಟ್ ಮಾಡ್ತಿರೋ ಈ ನಮೂನ ಪ್ರತಿ ವಿಡಿಯೋಲು ಕೊಸ್ತಿದ್ದೆ ಕೊಸ್ತಾಗ್ದವನ್ ಮಗ ಕೊಂಗನ್ ಡೈಲಾಗ್ ಕದ್ದು ಕಿತ್ತೋಗಿರೋ ಪ್ರಾಸನ ಕಿಸ್ಕ ನಿಂತಿರೋ ಕಾಡ್ ಕಪಿ ಗಿಲ್ಲಿ ಅಭಿಮಾನಿಗೆ ಬುದ್ಧಿ ಹೇಳಕ್ ಬಂದಿದ್ದ ಕಣಪ್ಪ. ಇದು ಅಂಟ್ರೋಗ ಆಗಿರೋದ್ರಿಂದ ಲೆಫ್ಟಲ್ಲಿರೋ ತಿಕ್ಲು ತಿಮ್ಮವ್ವ, ಮಧ್ಯದಲ್ಲಿರೋ ಮೊಲ್ಲಾಗ್ರ ಮಂಜ ಬಂದ್ಬಿಟ್ಟು ಸ್ವಇಚ್ಛೆಯಿಂದ ಅಂಟಿಸ್ಕೊಳಕ್ ಬಂದವ್ರೆ ಈ ರೋಗನ. ಯಾಕಂತಂದ್ರೆ ರೋಗ ಮುಖ್ಯ ಅಲ್ಲ, ಇವ್ರಿಗೆ ಬರುತ್ತಲ್ಲ ರೋಗದಿಂದ ವೈಭೋಗ ಮುಖ್ಯ. ಅದಕ್ಕೋಸ್ಕರ ಅಷ್ಟು ಅಲ್ದೇನೆ ಮಾರ್ನಿಂಗು ಬರೋ ಮೋಷನ್ನ ತಡ್ಕೊಂಡು 5-10 ನಿಮಿಷ ಡೈಲಿ ಮಜಾ ತಗೋತಾರೆ. ಕೀಳಕ್ಕೆ ಬೋಳ್ಸಕ್ಕೆ ಸದ್ಯಕ್ಕೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇವನು ನಂದೆಲ್ಲಿಡ್ಲಿ ನಂದಗೋಪಾಲ ಅನ್ಕೊಂಡು ಬಂದಿದ್ದ ಕಣಪ್ಪ. ರೇಪ್ ಆದ್ರೆ ಎಲ್ಲಾದ್ರೂ ಕನ್ನಡಕ್ಕೆ ಧಕ್ಕೆ ಬರೋಂತ ಕೆಲಸ ಆದ್ರೆ ವೈಸೈಸ್ ಮಾಡಲ್ಲ. ಆದ್ರೆ ಗಿಲ್ಲಿ ವಿಚಾರದಲ್ಲಿ ಎಫರ್ಟ್ ಹಾಕಿರೋದು ನೋಡಿದ್ರೆ ತುಂಬಾ ಖುಷಿ ಐತೈತಣ. ಈ ಅಲ್ಲೇ ಕುಬ್ಜ ಮಾಡೋದ್ ಮಾತ್ರ ಅಲ್ಕ ಕೆಲಸ. ಮನೆ ಮುಂದೆ ಬೃಂದಾವನ ಅನ್ನಂಗೆ ಅತ್ಯಾಚಾರಕ್ಕೆ ಒಳಗಾಗಿರುವ ಹೆಣ್ಮಕ್ಳು ಮ್ಯಾಟ್ರನ್ನ ತಗೊಂಡು ಕಂಟೆಂಟ್ ಮಾಡ್ಕೊಂಡು ಡೌ ಮಾಡ್ಕೊಂಡು ಸಿಂಪತಿಯಿಂದ ಫಾಲೋವರ್ಸ್ ಕಳಿಸ್ಕೊಂಡು ನಿಂತಿದ್ದೆ ಮೊನ್ನೆವರೆಗೂ. ಇನ್ನು ನಿನಗೆ ಗೊತ್ತಿರೋ ನಿನ್ನ ಸ್ನೇಹಿತ ಅಪ್ರಾಪ್ತ ಹೆಣ್ಮಗುನ ಕಿಡ್ನಾಪ್ ಮ್ಯಾಟ್ರಿಗೆ ತಗ್ಲಾಕೊಂಡು ಒಳ್ಳೆ ನಾಯಿ ತಿನ್ನಂಗೆ ತಿಂದಿದ್ಯಾ ಅದೇನ ಊರವ್ರ ಕೈಯಲ್ಲಿ. ಇನ್ನೂ ನಿನ್ ಬುದ್ಧಿ ಕಲ್ತಿಲ್ವಾ? ಇದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಏನ್ IPL ಬಂತು, ನಿನ್ ಬ್ಲೇಡ್ನ ಗೀಸೋಗು ಕೆರ್ಕೊಳಕ್ಕೆ ಬೋಳಿಸ್ಕೊಳಕ್ಕೆ ಯೂಸ್ ಆಯ್ತದೆ. ಇವಾಗ ವಾಪಸ್ಸು ಈ ನಮೂನ ಹತ್ರ ಹೋಗುವ. ಬಟ್ ನಾನೇನಂತೀನಂದ್ರೆ ಒಂದ್ ರೋಡ್ ಹಾಳಾಗೋಗ್ತೈತೆ. ಬಿಗ್ ಬಾಸ್ ವಿನ್ನರು ನಮ್ ರಜತ್ ಭೈ. ನಾವೆಲ್ಲ ಸರಿ ಸಪೋರ್ಟ್ ಮಾಡೋಣ. ಹುಡುಗಿಗೆ ರೇಪ್ ಆಗ್ತೈತೆ. ಬಿಗ್ ಬಾಸ್ ಮನೆಗೆ ಒಬ್ನೇ ರಾಜ, ಅದು ನಮ್ ರಜತ್ ಬೈಗೆ. ಮತ್ತೆ ಆರ್ಮಿಗಳು ಬಾರ್ಡರ್ ಅಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ಸೊ ಒಂದು ಗಿಲ್ಲಿ ಗೆದ್ರು, ಗಿಲ್ಲಿ ನಮ್ಮ ಅಸೂಹೆ ಅನ್ನೋದು ಎಷ್ಟು ಕೆಟ್ಟದು ಅಂತಂದ್ರೆ ಆನೆ ನೋಡಿ ನಾಯಿ ಬೊಗಳದಂತೆ ಹಂಗಾಯ್ತು ಕತೆ ಇದು. ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಯಾಕಂತಂದ್ರೆ ನಮ್ಮಲ್ಲಿ ದೊಡ್ಡವ್ರು ಹೇಳವ್ರೆ ನಾಯಿ ಬೊಗಳದಾಟ್ಗೆ ಭೂಲೋಕ ಹಾಳಾಯ್ತದ ಅಂತ ಅಂದ್ಬಿಟ್ಟು. ಹಳ್ಳಿ ಹುಡುಗ ಅವ್ನಿಗಿರೋ ಟ್ಯಾಲೆಂಟಿಂದ 6-7 ರಿಯಾಲಿಟಿ ಶೋ, ಅದ್ರಲ್ಲೂ ಬಿಗ್ ಬಾಸ್ಗೆ ಬರೋ TRP 80% ತಾನೇ ಕಾರಣ ಆಗಿದ್ದ. ಜನರನ್ನ ಮನರಂಜನೆ ಮಾಡಿ ಜನ ಅವನ್ನ ಕೊಂಡಾಡ್ತು ಅಂತಂದ್ರೆ ನಿನಗೇನಕ್ಕಪ್ಪ ಊರಿ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆರ್ಮಿ ತರ ಕಾಯ್ತೀನಿ. ಕೊಡ್ತಾ ಇದ್ದೆ ಶರ್ಟು ಮುಗುಡು 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 ಅಂತ ಸೈಕಾಗಿದ್ದೀನಿ. ಇವ್ನ್ಯಾವನ ಸೆಡೆ ನನ್ ಮಗ. ಸಿನಿಮಾ ನಟರನ್ನ ಇವನ್ ಕಾಪಾಡೋದಿರ್ಲಿ, ಕರ್ನಾಟಕದ ಜನರನ್ನ ನಟರನ್ನ ಇವನ್ ಕೂಡ ಕೂಳೆಯಿಂದ ಕಾಪಾಡಕ್ಕೆ ನಮ್ಗಂತೂ ಶಂಕರ್ IPS ಬರ್ಬೇಕು ಕಣಪ್ಪ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು? ಯಾವತ್ತು ಅಕಸ್ಮಾತ್ ಶಂಕರ್ IPS ಅವ್ರು ಬಂತು ಅಂತಂದ್ರೆ ಫಸ್ಟ್ ಧ್ರುವ ಅಣ್ಣನ ಮನೆ ಮುಂದೆ 4 ಬಂದೆ ಹಾಕಿಸ್ಬೇಕು ಕಣಪ್ಪ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು
ವಾಕಿಂಗ್ ಸ್ಟಾರ್ ಯಶು ಮತ್ತು ರಿಷಬ್ ಸರ್ ಅವರು ಪ್ಯಾನ್ ಇಂಡಿಯಾ ಲೆವೆಲ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ತಗೊಂಡು ಹೋದ್ಮೇಲೆ ಅದು ಯಾರು ಕಂಡು ಬಿತ್ತೋ ಅದು ಯಾರು ಹೊಟ್ಟೆ ಉರಿತೋ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಯಾಕಂದರೆ ನಮ್ಮ ಏಳಿಗೆ ಟೈಮಲ್ಲೇನೆ ಕೆಲವು ಅಭಿಮಾನಿಗಳು ಅವರ ನಟನನ್ನು ಮತ್ತೆ ನೋಡೋಕ್ಕಾಗದೆ ನಮ್ಮನ್ನೆಲ್ಲ ಬಿಟ್ಟು ಇನ್ನೊಬ್ಬರು ಕೆಟ್ಟ ವಿಚಾರದಲ್ಲಿ ಆರೋಪಿಯಾಗಿ ಅಭಿಮಾನಿಗಳು ನೋವು ಅನುಭವಿಸ್ತವ್ರೆ. ಆಮೇಲೆ ಇವೆಲ್ಲ ಸಾಲದು ಅಂತ ಅಂದ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವ ರೀತಿ ಬಂತು ಅಂತಂದರೆ ಕಾಲ ಇವಾಗ ಪ್ರಮೋಷನ್ಗೋ ಇನ್ನೇನಿಗೋ ನಟರ ಜೊತೆ ಈ ಪ್ರಾಣಿನ ನೋಡಿದ್ರೆ ಮಾತ್ರ ಇದ್ದಷ್ಟು ತಲೆ ಕೆಟ್ಟೋಯ್ತದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ನಿಮಗೆ ತಲೆ ಕೆಡುತ್ತಲ್ಲ ಅದನ್ನ ಒಂದ್ಸತ ಸೈಡಲ್ಲಿ ಇಟ್ಬಿಟ್ಟು ಆ ನಟನ್ಗೆ ಆ ಪ್ರಮೋಟಿಂಗ್ ಟೀಮು ಫಿಲಮ್ ಟೀಮ್ ಐತಲ್ಲ ಆ ಟೀಮ್ಗೆ ಅದು ಏನು ಅನ್ನಿಸ್ತಿದ್ಯೋ ಎಂಥ ಕಾಲ ಬಂತು ಅನ್ನಿಸ್ಬಿಟ್ಟಿರ್ತದೆ ಅವ್ರಿಗೇನು. ಅದರಲ್ಲೂ ಝೂ ಕನ್ನಡ ಸಾರಿ ಝೀ ಕನ್ನಡ ಕಾಮಿಡಿ ಕಿಲಾಡಿಗಳಲ್ಲಿ ಇವನ್ ಆ್ಯಕ್ಟಿಂಗ್ ಯಬ್ಬಾ ವರ್ಷದ ಪ್ರಾರಂಭದಲ್ಲಿ ನಾನಂತೂ ಕನಕಮೂರ್ತಿ ಥರ ಹೆಸರು ಮಾಡುವ ಅನ್ಕಂಡೆ ಇವನ್ನ ನೋಡಿ ಅದೇ ಸೂರ್ಯವಂಶದ ಗಸಗಸೆ ಪಾಯಸ ಕುಡ್ಕ ಸತ್ತೋಗುವ ಅನ್ನಿಸ್ಬಿಟ್ಟಾಯ್ತು ನನಗಂತೂ. ನಮ್ಮ ಜಗ್ಗಣ್ಣ ಕಾಪಾಡೋರು ನೋಡಪ್ಪ ಏನಕ್ಕೆ ಅಂತಂದರೆ ಸುತ್ತಿ ಬಲಿಸಿ ಶಾಲಲ್ಲಿ ಚಪ್ಪಲಿ ಸುತ್ಕೊಂಡು ಜಗ್ಗಣ್ಣ ಹೊಡೆದ್ರು ನೋಡಪ್ಪ ಅವಾಗ ನಾನು ಪಾಯಸದ ಲೋಟನ ಕೆಳಗಡೆ ಇಟ್ಟೆ. ಈ ಮೊಬೈಲು ಯಾರನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತದೆ, ಯಾರನ್ನ ಎಲ್ಲೂ ಬೇಕಾದ್ರೂ ಕರ್ಕೊಂಡು ಹೋಗ್ತದೆ. ಸೆಲೆಕ್ಟ್ ಮಾಡೋ ಅಂತ ಜ್ಞಾನ ಬುದ್ಧಿ ನಿಮ್ಮಲ್ಲಿ ಇರಬೇಕು. ಏನಪ್ಪ ಅದು ಅಮುಕು ಡುಮುಕು ಏನು ಅಮುಕದ್ ಏನದು? ಹಮ್ಕೋ ಡುಮ್ಕೋ ಅಂದ್ರೆ ನಮ್ಮಂತವ್ರು ಅನ್ನೋಕ್ಕಿಂತ 250 ರೂಪಾಯಿ ಬಟ್ಟೆಗೆ ಕಾಸು ಇಲ್ಲದೆ ನಮ್ಮಮ್ಮ ಆ ಟೈಮಿಗೆ ಭಿಕ್ಷೆ ಎತ್ತಿ ನಮ್ಮನ್ನ ಕಷ್ಟಪಟ್ಟು ಸಾಕೋರೆ. 4 ಜನ ಗಂಡ್ಮಕ್ಳಲ್ಲಿ ಒಂದ್ ಹುಡುಗ ಆರ್ಮಿ ತರ ಬದುಕಬೇಕು ಅಂತ ಆರ್ಮಿ ಇಲ್ಲಿ ಬಡ್ಡಿದ್ ಕೊಟ್ಟಿದ್ದು ಉತ್ತರ ನೋಡಿ ನಿರಂಜನ್ ಅಣ್ಣಂಗೆ ಒಂದ್ಸಲ ಕನ್ಫ್ಯೂಸ್ ಆಗೋಗಿರ್ತದೆ. ನಾನು ಕೇಳಿದ ಪ್ರಶ್ನೆ ಯಾವುದು ಅಂತ ಅಂದ್ಬಿಟ್ಟು ಮರ್ತ್ಕೊಂಡು ಪಾಪ ಕಣ್ಣಲ್ಲಿ ಉಂಡು ಬರೋ ರೇಂಜಿಗೆ ಅಳ್ತವ್ರೆ ನೋಡಿ ಎಲ್ಲಾರು. ನಾ ಎಲ್ಲೇ ಹೋದ್ರು ಅವ್ನು ಕಿತ್ತೋಗಿರೋ ಪ್ರಾಸಕ್ಕೆ ಅರ್ಥ ಕೇಳಿದಾಗ ಸಿಂಪತಿ ಕಾರ್ಡು ಇಂತ 250 ರೂಪಾಯಿ ಬಟ್ಟೆಗೆ ಕಾಸು ಇಲ್ಲದೆ ನಮ್ಮಮ್ಮ ಆ ಟೈಮಿಗೆ ಭಿಕ್ಷೆ ಎತ್ತಿ ನಮ್ಮನ್ನ ಕಷ್ಟಪಟ್ಟು ಸಾಕೋರೆ. ನೀನ್ ಆರ್ಮಿ ಯಾಕಪ್ಪ ಜಾಯ್ನ್ ಆಗ್ಲಿಲ್ಲ ಅಂತಂದ್ರೆ ವಿಕ್ಟಿಮ್ ಕಾರ್ಡು. ಒಂದ್ ಹುಡುಗ ಆರ್ಮಿ ತರ ಬದುಕಬೇಕು ಅಂತ ಆರ್ಮಿ ಆಗೋಣ ಅನ್ಕೊಂಡೆ, ಆರ್ಮಿ ಆಗಿಲ್ಲ. ಕರ್ನಾಟಕಕ್ಕೆ ಆರ್ಮಿ ಆಗೋಣ ಅಂತ ಅಮ್ಕುಡುಮ್ಕು ರೂಪದಲ್ಲಿ ಬಂದಿದ್ದೀನಿ, ಆರ್ಮಿ ಆಗ್ತಾ ಇದ್ದೀನಿ. ಅಂದಾಗ ಆಧಾರ್ ಕಾರ್ಡ್ ತಕೋ ಹೋಯ್ತಾನೆ ಅಂತೀನಿ. ಆಧಾರ್ ಕಾರ್ಡ್ ಏನಕ್ಕೆ ಅಂತಂದ್ರೆ ಇವ್ನು ಕನ್ನಡ ಉಚ್ಚಾರಣೆ ಮಾಡ್ತಾನಲ್ಲಪ್ಪ ಇವಾಗ ಹೇಳ್ತೀನಿ ಕೇಳು, ಇರೋದು ಕರ್ನಾಟಕದಲ್ಲಿ. ಕೊಂಗೆಸು ಮಾತಾಡ್ದಂಗೆ ಮಾತಾಡ್ತಾನೆ. ಇನ್ನು ಜನ ಆಧಾರ್ ಕಾರ್ಡ್ ಕೇಳ್ದೆ ಇನ್ನೇನು ಕೇಳ್ತಾರೆ. ಇವೆಲ್ಲ ಸಾಲದು ಅಂತ ಅಂದ್ಬಿಟ್ಟು ನೆನ್ನೆ ಮೊನ್ನೆ ಪೆಟ್ರೋಲ್ ಬೇರೆ ಕುಡ್ದಿದ್ದ ಕಣಪ್ಪ. ನಾನು ಎಲ್ಲೋ ದೇವರು ಒಳ್ಳೆ ಬುದ್ಧಿ ಕೊಟ್ಟಿರ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಅವಾಗ ಗೊತ್ತಾಯ್ತು ಈ ನನ್ನ ಮಗನ ಬಾಡಿಲಿರೋದು ರಕ್ತ ಅಲ್ಲ ಇಂಜಿನ್ ಎಲ್ಲೋ ಹಾರ್ಟ್ ಜಾಗದಲ್ಲಿ ಒಂದು 200cc ಇಂಜಿನ್ ಫಿಟ್ ಮಾಡಿಸ್ಕೊಂಡವನೆ ಅಂತ ಅಂದ್ಬಿಟ್ಟು. ಈ ಕೊಂಗೇಸುಗೆ ಆ ಫಿಲಮ್ ಪ್ರಮೋಟಿಂಗ್ ಟೀಮು ಪೇಮೆಂಟ್ ಜೊತೆಗೆ 1/4 ಲೀಟ್ರ್ ಪೆಟ್ರೋಲ್ ಬೇರೆ ಕೊಟ್ಟಿದ್ರು ಅನ್ನಿಸ್ತದೆ. ಅದಕ್ಕೆ ನವರಂಗಿ ನಂದಗೋಪಾಲ ಬಿಂದು ಜೀರಾ ಕುಡ್ಕೊಂಡು ಚೀಪ್ ಗಿಮಿಕ್ ಬೇರೆ ಮಾಡಿದ್ದ. ಸೂರ್ಯಣ್ಣ ಸ್ಕ್ರಿಪ್ಟ್ ಒಟ್ನಲ್ಲಿ ಹೆಂಗ್ ಬರ್ದವ್ರೆ ಅಂತಂತಂದ್ರೆ ಅದು ಯಾವುದೇ ಪೆಟ್ರೋಲ್ ಇಲ್ಲ, ನಾನೇನು ಸತ್ತಿಲ್ಲ. ಅದು ಗೊತ್ತು ಕಂಡ್ಬಿಡಪ್ಪ ನಮ್ಮನ್ನ ದಿನ ಅಯ್ಯೋ ಅನ್ನಿಸ್ತೆ ನೀನು ಇಷ್ಟು ಬೇಗ ಹೆಂಗ್ ತಾನೇ ಮೇಲುಂಟದೆ. ಇವ್ರು ಪ್ರಮೋಟಿಂಗ್ಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ಗಳನ್ನ ಕರ್ಕೊಬಂದವ್ರೆ ಕಣಪ್ಪ. ಪೇಮೆಂಟ್ಗೆ ಅಂತಂದರೆ ಒಂದೊಂದು ಪ್ಯಾಕೆಟ್ ಓಟಿ, ಒಂದು ಸರ ವಿಮಲ್ಲು, ಆಮೇಲೆ ಒಂದು ಕಟ್ ಬೀಡಿ. ಎಲ್ಲೆಡ್ಗೆ ಹಾಕ್ತಾರೆ ಸುಣ್ಣ, ಎಲ್ಲೆಡ್ಗೆ ಹಾಕ್ತಾರೆ ಸುಣ್ಣ. ಆದ್ಮೇಲೆ ಹಾಕ್ತಾರೆ ಆಂಟಿ ಅಣ್ಣ, ಹುಡುಗಿರು ಮೊದಲೇ ಆದ್ಮೇಲೆ ಹಾಕ್ತಾರೆ ಆಂಟಿ. ಅವಳು ಒಬ್ಬ ಇನ್ನೊಬ್ಬನ ಮೀರ್ಸ ರೇಂಜ್ಗೆ ಆ್ಯಕ್ಟಿಂಗ್ ಮಾಡ್ತವ್ರೆ ಕಣಪ್ಪ. ಎಲ್ಲಿ ಎಕ್ಸ್ಟ್ರಾ ಇನ್ನೊಂದು ಓಟಿ ಪ್ಯಾಕೆಟ್ ಸಿಗುತ್ತೋ ಅಂತ ಅಂದ್ಬಿಟ್ಟು. ಆವಾಗ ಪೊಲೀಸ್ ಕೇಸ್ ಆಯಿತು. ನಮ್ಮ ಹೀರೋ ಕಮ್ ಡೈರೆಕ್ಟರ್ ಸೂರ್ಯಣ್ಣ ನನಗೂ ಗೊತ್ತಿಲ್ಲ ಇದೆಲ್ಲ ಅವನೇ ಮಾಡಿದ್ದು ಅಂತ ನಡ್ನೀರಕ್ಕೆ ಕರ್ಕೋಗಿ ನರ ಕಟ್ ಮಾಡಿ ನಂಗೂ ಇದಕ್ಕೆ ಸಂಬಂಧ ಇಲ್ಲ ಅಂದ್ಬಿಟ್ರು ಅಂತೀನಿ. ಇಷ್ಟ ಆಗಿತ್ತು ಗೊತ್ತು, ಇದುವರೆಗೂ ನನಗೂ ಗೊತ್ತಿಲ್ಲ. ಮಂಜು ಇದನ್ನ ಏನೋ ಒಂದು ಸ್ವಲ್ಪ ಪ್ರಮೋಷನ್ ಅಂತಲ್ಲ. ನೋಡು ಸೂರ್ಯಣ್ಣ ಸತ್ಯ ಹೆಂಗೆ ಆಚೆ ಬರ್ತದೆ ಸಡನ್ ಆಗಿ. ಒಂದು ಸುಳ್ಳು ಹೇಳಿದ್ರೆ ಇನ್ನೊಂದು ಸುಳ್ಳು ಹೇಳಬೇಕು, ಅದನ್ನು ಮುಚ್ಚಿಡೋಕ್ಕೆ ನನ್ನ ಮರಿಬೇಡಿ. ಇವ್ರುಗಳ ಬಗ್ಗೆ ನಾನಂತೂ ತಲೆ ಕೆಡಿಸ್ಕೊಂಡು ನನ್ನ ಬ್ರೈನ್ ಸೆಲ್ ಕಮ್ಮಿ ಆಗೋಗದೆ. ನೀವು ತಲೆ ಕೆಡಿಸ್ಕೋಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕೆಳಗಡೆ ಇರೋ ಕೆಂಪು ಬಟನ್ನು ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಬಿಟ್ಟು ಹೋಗಿ.